ಸುಮ್ಕೊಂಡ್ರು ಏನಾತ ಏನ ಸುಮ್ಕೊಂಡ್ರು ಗಪ್ಪ ಗಪ್ಪ ರೀ ಓ ಬಾಬಾ ಇರ್ಲಿ ಅದ ಆನಂದ ತಪ್ಪ ಅಲ್ಲದ ಯಾರು ಆ ತಪ್ಪ ಆನಂದ ಅಲ್ಲ ಯಾರ್ರಿ ಅವನು ಒಳಗೊಬ್ಬ ಹೊಕ್ಕನ್ಲ ಕಾವು ಮಾಡ್ಲಕತ್ತ ಅವೆಲ್ಲ ಚಲೋ ಮನುಷ್ಯ ಕರೆ ಅವ ಎಲ್ಲ ಚಲೋ ಅದಾನ ಅವ್ನು ಒಳಗೊಬ್ಬ ಅದಾನಲ್ಲ ಹೌದ್ ಹೌದ್ರಿ ಅದು ದಾರು ಚೀಸ್ ಹಂಗಾರ ಅದ ಹಂಗೈತಿಲ್ಲ ಟೇಬಲ್ ಮ್ಯಾಗ ಇದ್ದಾಗ ಹೇಳ್ತೈತಿ ಅತ್ತ ದಾರು ಏನಂತ ನನ್ನ ಹಾ ನೀ ತಗೋ ನನ್ನ ಮೊದಲು ನನ್ನ ಮಗ ಹಿಂಗ್ ಬಾರಿಸ್ಬೇಕು ಡಪ್ಪ ಹಂಗ ಹೇಳ್ಕೊತ ಹೋಗೋದಳ್ಳಿ ಅವ್ರಿಗೆ ಅವ್ರ ಬಾರಿಸ್ತಾರೋ ಹೆಂಗೈತ್ರಿ ಅದಕ್ಕೆ ತಮ್ಮ ಏನಾಯ್ತ್ರಿ ಈಗೇನು ಕೇಳತ್ತೀರ ಹೊಳ್ಳಿ ಬಂದ ಏನಂತ ಕೇಳ್ತಾನ ಮಧುರ ಬಸು ಬಸ್ಸು ಬಿಡು ನಮ್ಮ ಉತ್ತಮೋಣ ಒಂದು ಮಾತು ಕೇಳತ್ಯಾರ ಏನಂತ ಕೇಳ್ತಾನವ ತಾಳ್ಯವ ಇದು ಮಹಾಭಾರತದ ಮೂಲ ತತ್ವ ಅಂದ್ರೆ ಏನು ಅಂತ ಕೇಳ್ತಾನು ಮಹಾಭಾರತದ ಮೂಲ ತತ್ವ ಅಂದ್ರೆ ಏನಂತ ಕೇಳತ್ಯಾರ ತಮ್ಮ ಹೌದ್ರಿ ಅದಕ್ಕ ಹಾ ಮೂಲ ತತ್ವ ತಿಳಿಸ್ಕೊಡ್ಬೇಕಾಗೈತಿ ನಮ್ಮ ಗಂಡ ಹಾಡವ್ರಿಗೆ ತಿಳಿದ್ರಿ ಹೋಗಿ ಆ ಕಡೆ ತಗೊಂಡು ಊರಿಗೆ ಅದರ ಮೂಲ ತತ್ವ ಅಂದ್ರೆ ಏನಪ್ಪಾ ಅಂದ್ರೆ ಏನ್ರಿವ ಮಹಾಭಾರತದ ಮೂಲ ತತ್ವ ಅಂದ್ರೆ ಧರ್ಮ ಅಧರ್ಮ ಅಧರ್ಮ ಹೌದ ಧರ್ಮ ಅಧರ್ಮ ಧರ್ಮ ಅಧರ್ಮ ಮೂಲ ತತ್ವ ಯಾಕಪ್ಪ ಅಂದ್ರೆ ಯಾವ 5 ಮಂದಿ ಇದ್ರು ಪಾಂಡವರು ಹೌದು ಹೌದ್ರಲ್ಲ ಧರ್ಮದಿಂದ ನಡೀತಿದ್ರು ಅಂದ್ರೂ ಧರ್ಮದಿಂದ ನಡೀತಿದ್ರ ತಮ್ಮ ಅದಕ್ಕೆ 5 ಮಂದಿ ಇದ್ರು ಅವ್ರಿಗೆ ಸಾವಾಗ್ಲಿಲ್ಲ ಸೋಲಾಗ್ಲಿಲ್ಲ ಹೌದ್ರಿ ಸೋಲಾಗ್ಲಿಲ್ಲ ಆಗ್ಲಿಲ್ಲ ಅಧರ್ಮದಿಂದ ನಡೀತಿದ್ರ ಕೌರವ್ರು 100 ಮಂದಿ ಇದ್ರು ಹೌದು ಸುಳ್ಳಿನ ಹಿಂಬಾಲ ಬೆನ್ ಹತ್ತಿದ್ರು ಹಾಕಿದ್ರಿ ಅನ್ಯಾಯ ಮಾಡ್ತಿದ್ರು ಜಬರ್ದಸ್ತಿ ಒಬ್ಬರದ ಕಸ್ಕೊಂಡ ಬಡ್ಕೊಂಡ ನಮ್ಮ ಆಸ್ತಿ ಐತಿ ತಾವ್ ಮತ್ತೊಬ್ಬರದ ಕಸ್ಕೊಂಡ ತಿತ್ತಿದ್ರು ಹೌದ್ರಿ ಅವ್ರು ಅಧರ್ಮ ಮಾಡ್ಯಾರನಂಟ್ಲೆ 100 ಮಂದಿ ಇದ್ರು ಒಬ್ಬರಿಗೆ ಉಳಗಾಲ ಆಗಲಿಲ್ಲ ಹೌದ್ರಲ್ಲ ಅಧರ್ಮ ಅಂದ್ರ ಹೆಂಗ ಈಗ ಇದನ್ನ ಯಾಕೆ ಕುರುಕ್ಷೇತ್ರ ಅಂದ್ರೆ ಇವನ್ ಯಾಕೆ ಮಾಡ್ರ ಮಹಾಭಾರತ ಅಂದ್ರ ಯಾಕ್ರಿ ಇದು ಮಹಾಭಾರತ ಆದದ ತಮ್ಮ ದ್ವಾಪರ ಯುಗದಾಗ ಹೌದಲ್ಲ ಮುಂದ ಬತ್ತಿಗೆ ನೀವು ಹುಟ್ಟಿದ ಕಲಿಯುಗದಾಗ ಹೌದ್ರಿ ಇದನ್ನ ಯಾಕೆ ಮಾಡ್ರಿಪ್ಪ ಮಹಾಭಾರತ ಅಂದ್ರ ಯಾಕ್ರಿ ಇನ್ನ ಮುಂದೆ ಹುಟ್ಟುವಂತ ಪೀಳಿಗೆಗಳಿಗೆ ನಾವು ಮಾಡಿರುವಂತ ಮಹಾಭಾರತ ಅವ್ರಿಗೆ ಮುಂದೆ ಜೀವನ ಮಾಡ್ಕೊಳ್ಳೋ ಅವ್ರ ಕರ್ಮ ಧರ್ಮ ನೋಡಿ ಜೀವನ ಸಾಗಿಸ್ಲಿ ತಿಳ್ಕೊಂಡು ಅಲ್ಲಿ ಮಹಾಭಾರತದ ಮೂಲ ತತ್ವ ಏನು ಒಂದು ಧರ್ಮ ಇನ್ನೊಂದು ಅಧರ್ಮ ಹೆಂಗ ಬರುದಾರ ಈ ಕಲಿಯುಗದೊಳಗಾದ್ರೂ ಹಂಗೈತ್ರಿ ಒಬ್ಬರನ್ನ ಮನಿ ಮುರಿದು ನಾವು ಸಾವುಕಾರ ಆಗ್ಬೇಕಂದ್ರ ಒಟ್ಟ ಆಗ್ಲಾಕ ಬರಂಗಿಲ್ಲ ಆಗೋದಿಲ್ಲ ಧರ್ಮ ನಿನ್ನಲ್ಲಿ ಬೇಕಲ್ಲ ನಿನ್ನಲ್ಲಿ ಧರ್ಮ ಇತ್ತು ಅದೆಲ್ಲ ನಿಂದ ಆಗತೈತಿ ಹೌದ್ರಿ ಮತ್ತೊಬ್ಬರದ ನೀ ಕಸ್ಕೊಂಡ ಮಾಡಿದ್ವಿ ಅಂದ್ರ ಅದು ಅಧರ್ಮ ಬಂದದ ಹೆಂಗ ಹಾದಿ ಹಿಡಿದು ಬಂದತಿಲ್ಲ ಹಂಗ ಹಾದಿ ಹಿಡದ ಹಂಗೆ ಹೋಗ್ತದೆ ಹೌದ್ರಿ ನೀ ಏನ್ ಕೇಳಿ ಮಹಾಭಾರತದ ಮೂಲ ತತ್ವ ಅಂದ್ರೆ ಏನು ಧರ್ಮ ಅಧರ್ಮ ಧರ್ಮಕ್ಕೆ ಬರೀ 5 ಮಂದಿ ಇದ್ರು ಅಧರ್ಮಕ್ಕೆ 100 ಮಂದಿ ಇದ್ರು ಅಧರ್ಮಕ್ಕೆ ಬೆನ್ ಹತ್ರ 100 ಮಂದಿ ಅಲ್ಲ 1000 ಮಂದಿ ಅದಾರಂದ್ರು ಉಳಗಾಲ ಇಲ್ಲ 1000 ಮಂದಿ ಶಾಪ್ ಆಗಿ ಹೋಗ್ತದ ತಮ್ಮ ಸುಳ್ಳ ತಾತ್ಕಾಲಿಕ ಕೈ ಹಿಡಿತದ ಏನು ಸುಳ್ಳ ತಾತ್ಕಾಲಿಕ ಕೈ ಹಿಡಿತೈತಿ ಸತ್ಯ ಲೋಕರ್ ಕೈ ಹಿಡಿಯಂಗಿಲ್ಲ ಆದ್ರ ಸಾಯೋ ಕಾಲಕ್ಕೆ ಬಂದ ಸತ್ಯನ ಕೈ ಹಿಡಿತೈತಿ ಮಾನವ ಸತ್ಯ ಮಾತಿದ್ರು ಹೌದ್ರಲ್ಲ ಇದಪ್ಪ ಯಾವ ನೀ ಮಹಾಭಾರತದ ಕೇಳಿದ ಮೂಲ ತತ್ವ ಧರ್ಮ ಅಧರ್ಮ ನೀ ಕೇಳುದ ಮೂಲ ತತ್ವ ಹೌದ್ರಿ ಇನ್ನು ಒಳಗ ಸುದ್ದಿ ಬ್ಯಾರೆ ಬ್ಯಾರೆ ಕೇಳತ್ತೇರು ಸಣ್ಣಾಗಿ ನಡೆದಿತ್ತು ಕರೆ ಮಾತು ಒಳಗೆ ಯಾವ್ದೋ ಪದ ಒಂದು ತಗೊಂಡ್ ಬಂದ್ರಿ ದಾಂಡಿಗೆ ಹಚ್ತಿದ್ರು ವಾದ ಮಾಡ್ತಿದ್ರು ದಾಂಡಿಗೆ ಹಾಲಿಲ್ಲ ಇರ್ಲಿ ಅವ್ರವ್ರ ಕಲಾ ಅವ್ರ ಸಂಗಾಟ ಅವ್ರ ಕಲಕ್ಕೆ ನಾವು ಮಾತಾಡ್ಲಕ್ ಬರಂಗಿಲ್ಲ ಯಾವ ಎಟ್ಟು ಕಲ್ತಾನೋ ಅವಟ್ಟು ಮುಂದಕ್ಕೆ ಬಂದಾನ ಅದಕ್ಕ ನಾವು ಅವ್ರ ಒಂದ್ ಮಾತು ಒಪ್ಕೊಂಡಾರ ಅವ್ರು ಹೆಂಗ್ರಿ ಸ್ವತಃ ಕಲಿದ್ ಹಾಡೋದು ಬೇರೆ ರೀ ಯಾರದ್ರೆ ನೋಡಿ ಹಾಡೋದು ಬೇರೆ ರೀ ಅವ್ರ ಮತ್ತೊಬ್ಬರದ ನೋಡಿ ಹಾಡ್ಲತ್ತಿದೀವ್ರಿ ನಾವು ಸ್ವತಃ ಕಲ್ತಿಲ್ಲತ್ತ ಅವ್ರ ಬಾಯಿಲಿ ಒಪ್ಕೊಂಡಾರ ಸತ್ತು ಹಾಗ ಹಾವ 10 ಸಲ ಬಡದ ಉಪಯೋಗ ಏನೋ ಸತ್ತೈತಿದ ಆಲ್ರೆಡಿ
ಹಾವ ಮೊದಲ ಸತ್ತೈತಿ ಸತ್ತೈತಿ, ಅದಕ್ಕೆ ಏನ್ ಅದಕ್ಕೆ ಈ ಮತ್ತೆ ಮ್ಯಾಲ ಒಂದು 10 ಏಟ ಹಾಕಿರೋದು ಇದ್ರೇನು ಬಡಬರ್ರೇನು ಬರೋಬ್ಬರಿ ನಾವ್ ಕಲ್ತಿಲ್ರಿ ಅದನ್ನ ನಾವ್ ನೋಡಿ ಕಲೀಲಾತಿದೀವ್ರಿ ನೋಡಿ ಹಾಡ್ಲಾತಿವತ್ತು ಒಪ್ಕೊಂಡಾರ ಅಂದ್ರೆ ಮುಗಿದ್ ಹೋಗ್ತ ಮುಗಿದ್ರಲ್ಲ ಹರೇ ನಡಲಿ ತಂಗಿ ಗಾಡಿ ಆದಿಯಲ್ಲಿ ಎದ್ದಕ್ಕೆ ನಮನ ಅನಾದಿಗೆ ತಾಳ್ಕೊಟ್ಟಳ ಬಣ್ಣ ಅನಾದಿಗೆ ತಾಳ್ಕೊಟ್ಟಳ ಬಣ್ಣ ಏ ಆದಿಯ ನಾಡಿ ಬಡ್ಡಿ ಬುನಾದಿ ಮಾಡ್ಯಾಳು ನಿರ್ಮಾಣ ತಾಯಿ ಕೊತ್ತ ಮಾಡ್ಯಾಳು ರಮಾನ ತಾಯಿ ಕೊತ್ತ ಮಾಡ್ಯಾಳು ನಿರ್ಮಾಣ ಗಿಯಾಗ ಗೋಗಿಯಾಗ ಏ ಆದಿಯ ನಾಡಿ ಬಡ್ಡಿ ಬುನಾದಿ ಮಾಡ್ಯಾಳು ರಮಾನ ತಾಯಿ ಕುಂತ ಮಾಡ್ಯಾಳು ನಿರ್ಮಾಣ ಗಿಯಾಗ ಗಿಯಾಗ ಶೂನ್ಯ ಮಾ ಶೂನ್ಯ ಅದಕ್ಕೆ ಹೇಳ ಆದಿ ಶೂನ್ಯಗಾದರದಕ್ಕೆ ಆದಿ ಶೂನ್ಯಗಾದರದಕ್ಕೆ ಹಣ ಈ ಸೃಷ್ಟಿ ಹುಟ್ಟಿಸ್ಬೇಕಂತ ಇಚ್ಛಾಯ್ತವನ್ ಮಾಡ್ಯಾಳು ನಿರ್ಮಾಣ ತಾಯಿ ಕೊತ್ತ ಮಾಡ್ಯಾಳು ನಿರ್ಮಾಣ ಗಿಯಾಗ ಗಿಯಾಗ ಏನ್ ಹೇಳ್ಯಾರ ನೋಡ್ರಿ ಯಾನ್ ಒಂದೆರಡು ತತ್ತಿದ್ದು ಹೊತ್ತು ಮೊದಲು ತತ್ತಿದ್ದು ಹೊತ್ತ ಹೌದ್ರಿ. ಒಂದ ತತ್ಯಾಗ ಸರಸ್ವತಿ ಹುಟ್ಟಿಳತ್ತ ಒಂದ ತತ್ಯಾಗ ಲಕ್ಷ್ಮಿ ಹುಟ್ಟಿಳತ್ತ ಒಂದ ತತ್ಯಾಗ ಪಾರ್ವತಿ ಹುಟ್ಟಿಳತ್ತ ಹೌದ್ರಿ ನೀರಾಕಾರ ಆಚೆ ಕಡೆ ತತ್ತಿದ್ದು ಹೊತ್ರಿ ಹೌದ್ರಿ ಆ ತತ್ಯಾಗ ಅವ್ರೆಲ್ಲಾ ಹುಟ್ಟ್ಯಾರ ಅಂತ ಹೇಳ್ತಾರ ಹೌದ್ರಿ ಆ ತತ್ಯಾಗ ಅವ್ರು ಹುಟ್ಟಿದ್ರಂದ್ರ ಮತ್ತ ತತ್ತಿ ಅಂದ್ರ ಹೆಣ್ಣು ಏನ ಗಂಡು ಏ ತಟ್ಟೆ ಅಂದ್ರೆ ಹೆಣ್ಣೈತ್ರಿ ಇಪ್ಪ ಮತ್ ನಿನ್ನ ಪಾಲ್ ಇದ್ರಾಗ ಎಲ್ಲಿ ಬತ್ತ ಏನೂ ಇಲ್ಲ ಬಸವನ ಕೆಲಸ ಇದ್ರ ಅದ ನೀನ ಸ್ವತಃ ಹೇಳತ್ತೀವಿ ಹೌದ್ರಿ ಮೊದಲ ತತ್ತಿದ್ದು ರೀ ಹಾ ಅದಕ್ಕ ನಿನಗೆ ಹೇಳಿನ ಅಂಡಜ ಪಿಂಡಜ ಜಲಜ ಉದ್ಬೀಜ ಹೌದು ಹೌದು ಹಿಂಗ ಇದು ಹೆಣ್ಣಿನ ಸ್ವರೂಪ ಐತಿ ಹೌದ್ರಲ್ಲ ಅಂಡಜ ಅಂದ್ರ ತತ್ತಿ ಪಿಂಡಜ ಅಂದ್ರ ಗರ್ಭ ಉದ್ಬೀಜ ಅಂದ್ರ ಭೂಮಿ ಜಲಜ ಅಂದ್ರ ನೀರ ನೀರ ಹೆಣ್ಣಿನ ಪಾಲ್ ಹತ್ತೈತಿದ್ರು ಏ ಹತ್ತೈತ್ರಲ್ಲ ನೀ ಏನು ವಾದ ಮಾಡ್ಲತ್ತಿ ನಿನ್ನ ಹಿಡ್ಕೊಂಡ ಏನಂತ್ರಿ ಒಟ್ಟ ಹೆಣ್ಣು ಇರ್ಲಾರ್ದ ನಾವ್ ಒಬ್ಬನ ಅದನ್ರಿ ಹೆಣ್ಣು ನನ್ನ ಜೋಡ ಅಲ್ಲ ಅಂತ ನೀನು ಹೇಳಿದ್ರ ವಾದ ನಡೆಸೇದಿ ಹೌದ್ರಿ ಈಗ ಬಂದ್ ಏನ್ ಹೇಳತ್ತಿದಿ ಏನ್ ಹೇಳ್ತಾನ್ರಿ ಮೊದಲ ತತ್ತಿತ್ರಿ ತತ್ತಿತ್ತು ಕಾವು ಕೊಡ್ಲಕ್ ಇವನ ಹೋಗಿದ್ದ ಕಾಣ್ತತ್ರಿ ಬಹುಶಃ ಅಲ್ಲಿ. ತತ್ತಿತ್ತು ತತ್ತಿ ಮೇಲೆ ಬುತ್ತಿತ್ತು ಬುತ್ತಿ ಮೇಲೆ ಒಂದು ಕತ್ತಿತ್ತು ಹಿಂದೊಂದು ಕತ್ತಿತ್ತು ಅದನ್ನು ನಾವು ಕರೆ ಏನ್ ಬಗ್ಗೆ ಬಿಟ್ಟಾನ ಹಂಗೇನ್ ಮಾತಾಡ್ಲಕ್ ಹೋಗಬೇಡಪ್ಪ ಅಲ್ಲ ಶೂನ್ಯ ಮಹಾ ಶೂನ್ಯ ಅದಕ್ಕಿ ಹೆಣ್ಣ ಹೆಣ್ಣ. ಆದಿ ಶೂನ್ಯಗ ಆಧಾರ ಅದಕ್ಕಿ ಹೆಣ್ಣ ಹೆಣ್ಣ ಸೃಷ್ಟಿ ಹುಟ್ಟಿಸ್ಬೇಕಂತ ಇಚ್ಛೆ ಆದಾಗ ಮಾಡ್ಯಾರ ನಿಮ್ಮ ಅಪ್ಪಗ ಸಾಥ ಕೊಟ್ಟ ಮುಂದೆ ನಿತ್ತದ ಇದ ಹೆಣ್ಣ ಅದಕ್ಕೆ ಹೇಳ್ತಾರಲ್ಲ ಇಚ್ಛಾಶಕ್ತಿ ಮೋಹಶಕ್ತಿ ಕ್ರಿಯಾಶಕ್ತಿ ಜ್ಞಾನ ಶಕ್ತಿ ಇವೆಲ್ಲ ಶಕ್ತಿಗಳು ಅನ್ಸ್ಕೊಂಡಾರ ಶಕ್ತಿಲಿಂದ ಹುಟ್ಟಿದ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನ ಶಕ್ತಿ ಮೋಹಶಕ್ತಿ ಇವೆಲ್ಲ ಶಕ್ತಿ ಅವತಾರ ಶಕ್ತಿ ಶಕ್ತಿ ಎಲ್ಲಿದ ನಿಮ್ಮ ಅಪ್ಪ ಎಲ್ಲೈತಿ ನಿಮ್ಮ ಅಪ್ಪಿದ್ರಾಗ ಎಲ್ಲಿ ಹೋದ ನಿಮ್ಮ ಅಪ್ಪ ಅಪ್ಪ ನಮ್ಮ ಬಡಿಲಾಕ ಹೋದ್ರಿ ಹಲೋ ತಮ್ಮ ಹೇಳ್ರಿ ಈಗ ಸುದ್ದಿ ಬೇರೆ ತಂದಾರಿ ಮತ್ತೇನ್ರಿ 100 ಮಂದಿ ಹೆಣ್ಮಕ್ಳು ಬಂದಿದ್ರತ ಎಲ್ಲಿ ದ್ರೌಪದನ ಸೀರೆ ಸೆಳಿತಿದ್ದ ದುರ್ಯೋಧನ ತಮ್ಮ ದುಶ್ಯಾಸನ ದುಶ್ಯಾಸನ ಸೀರೆ ಸೆಳಾಗ ಬಂದಾರತ್ ನೋಡ್ರಿ 100 ಮಂದಿ ಕೌರವ್ರ ಹೆಂಡ್ರ 100 ಮಂದಿ
ಆಕಿಗೆ ಸೀರೆ ಕೊಡ್ಲಾತ್ತಾರ ಅಂದ್ರೆ ಬಂಗಾರ ವರ್ಣದ ಸೀರೆ ಕೊಡ್ತಾರ ಅಂತ ಹೇಳಿ ಇದ್ದ ಸೀರೆ ಎಲ್ಲ ತೆಗೆದು ಒಗದ 100 ಮಂದಿ ಹೆಂಗಸರು ಬಂದು ಕೂತಿದ್ರಿ. ಮತ್ತ ನೀವ್ಯಾಕ ನಿಮ್ಮ ದ್ರೌಪದಾಗ ಸೀರೆ ಕೊಡ್ಲಿಲ್ಲ, ನಮ್ಮ ಕೃಷ್ಣನ ಯಾಕೆ ಸೀರೆ ಕೊಡ್ತಕ್ಕ ನೀವು ಗಪ್ಪ ಕೂತ್ರಿ ಅಂತ ಹೇಳ ಕೇಳ್ತಾನ್ರಿ. ಬಸವಣ್ಣ ಸೀರೆ ಸುದ್ದಿ ಬಿಡು ಇದನ್ನ. ಸೀರೆ ಯಾರು ಕೊಟ್ರು, ಯಾವಾಗ ಕೊಟ್ರು, ಎದಕ್ಕೆ ಕೊಟ್ರು, ಮೊದಲು ಯಾರು ಕೊಟ್ರು, ನೀ ಯಾವಾಗ ಕೊಟ್ಟಿ, ನಾವು ನಿನಗೆ ಹೇಳ್ಕೊತ ಬರ್ತೀವ. ಖರೆ ಈ ಸೀರೆ ಕೊಟ್ಟನಿ ಕೃಷ್ಣ ಸೀರೆ ಕೊಟ್ಟಾನಂದಿ ಆ ಕುಡವನ ಮೊದಲು ಸೀರೆ ಉಟ್ಟು ತಿರುಗ್ಯಾನ. ಯಾವ ಸೀರೆ ಕೊಟ್ಟಾನಂದಿಲ್ಲ ಆ ಸೀರೆ ಕೊಟ್ಟವನ ಸೀರೆ ಉಟ್ಟು ತಿರುಗ್ಯಾನ. ಮತ್ತ ಅವ ಮೊದಲ ಸೀರೆಗಿನ ಸೂರದಾನಂದ್ರ ನೀ ಎಲ್ಲಿ ಬಂದಿ ಮದರಿ ಪೋರ ಯಾರಿಗೆ ಕೊಟ್ಟಿದ್ರಿ ಸೀರೆ? ಮೊದಲೇ ನೀನೇ ಸೀರೆ ಉಟ್ಟು ತಿರುಗಿದಿ. ಸೀರೆ ಉಟ್ಟು ಬಗಲಾಗ ಒಂದು ಪಿಳಿಗೆ ಹಿಡ್ಕೊಂಡು ಹರಿಕೆ ಹೊಡೆದದಿ, ಹಾಡ್ಕೋತದು ಆಡ್ಯಾಡ್ಕೊಂಡು ಅಳ್ತಿದ್ದಿ. ಅಂತಲ್ಲಿ ನೀ ಸೀರೆ ಉಟ್ಟು ಅದು ಹಿಂಗ ಸೀರೆ ಕೊಡ್ಬೇಕಾದ್ರೆ ಎಲ್ಲಿ ಹೋಗ್ಯ ನೀವು? ರಾಮದೇವನ ಹೆಂಡತಿ ರತಿ ದೇವತ್ಯಾಕ ಹೋಗಿ ಸೀರೆ ಕೇಳ್ಯಾನ. ಏನಂತೇಳಿ ನಾನು ಸೀರೆ ಉಡ್ಬೇಕಾಗೈತಿ ಸತ್ಯಭಾಮಿ ಶಕ್ತಿ ಪೂಜೆ ಹಾಕ್ಯಾಳ. ಹೌದು ಗಣಸರು ಹೋಗ್ಲಕ್ಕಲ್ಲ ನಾ ಸರ್ಕರ್ ಹೋದ್ರ ನನ್ನ ಕುಣ ಹಿಡಿತಾಳಕ್ಕೆ. ಅದಕ್ಕ ನಾ ಸೀರೆ ಉಟ್ಟ ಹೋಗ್ಬೇಕಾಗೈತಿ ವಾ ರತಿದೇವಿ ಅಂತ ಕೇಳ್ತಾನ. ನನಗ ಸೀರೆ ಕೊಡ, ಸೀರೆ ಕೊಡು. ಮತ್ತೆ ಸೀರೆ ಅಟ್ಟ ಅಲ್ಲ, ಇನ್ನ ಒಂದು ಚೀಸ್ ಬೇಕಾಗೈತಿ ಅಂದ. ಯಾವದ್ರಿ? ಬಗಲಾಗ ಒಂದು ಗಂಡ ಕೂಸಿನ ಒಯ್ಬೇಕಾಗೈತಿ, ಹಂಗ ಒಯ್ಲ ಹೋಗ್ಲಕ್ ಬರ್ವಾತ್. ಹೌದು ಪಾಪು, ಪಿಟೇಲ್ ಬಾರ್ಸು ಪಾಪು ಪಾಪುನ ಕೂಸಿನ ಕೂಡ ಅಂದಾಗ ಸ್ವತಃ ರತಿದೇವಿ ಕಾಮದೇವನ ಕೂಸಿನ ಮಾಡಿ ಬಗಲ ಕೊಟ್ಟ ಕಳಿಸ್ಯಾಳ. ಕಾಮದೇವನ ಕೂಸಿನ ಮಾಡಿ ಬಗಲ ಕೊಟ್ಟ ಕಳಿಸ್ಯಾಳ. ಕಾಮದೇವ ಅಂದ್ರ ತಮ್ಮ ಅಕ್ಕ ಅರ್ಥ ಮಾಡ್ಕೋ. ಸೀರೆ ಉಟ್ಟತಪ್ಪ ಅಂತಂದ್ರ ಒಂದ ಗಣಸನಲ್ಲಿ ಇರುವಂತ ಕಾಮ ತೆಗೆದ ತನ್ನ ಬಗಲಾಗಿ ಹಿಡ್ಕೊಂಡಾನ. ತಾತ್ಕಾಲಿಕ ತನ್ನ ಕಾಮ ತೆಗೆದ ತನ್ನ ಬಗಲಾಗಿ ಹಿಡ್ಕೊಂಡಾನ ಅಂದ್ರ ಅವೇನ ಬಾಳ ದೊಡ್ಡವ ಅಲ್ಲ. ಸೀರೆ ಕೊಟ್ಟನಿ ಅನಕ ದಂಡಿ ಮಾತಿಡು. ನಾ ಸೀರೆ ಕೊಟ್ಟನಿ ಬಂಗಾರ ವರ್ಣದ ಸೀರಿತ್ತು, ಯಾರದ್ರ ತಲೆ ಕೆಡಿಸಿರಿ ರೊಕ್ಕ ತಗೊಂಡು ಬಂದ ನೀವು. ಸೀರೆ ನೀ ಕೊಟ್ಟವ ಬಂಗಾರ ವರ್ಣದಿತ್ತ ನದೇನ ಸೀರೆ ಹೇಳ್ತಾನೆ. ಬಂಗಾರ ವರ್ಣದ ಅಲ್ಲದ ಸೀರೆ. ಸೀರೆ ಕೆಂಪು ಕಲರ್ ಸೀರೆ ಬಂದೈತಿ, ಅದನ್ನ ನೀನ್ ನೋಡಿಲ್ಲ. ಸೀರೆ ಬಂಗಾರ ಕಲರ್ ಬಂದಿಲ್ಲ, ಕೆಂಪು ಕಲರ್ ಸೀರೆ ಬಂದೈತಿ. ಪಕ್ಕ ಮಹಾಭಾರತ ಓದವ ಏನು? ಮಹಾಭಾರತ ಮುಕ್ಕುಳಿರ ಗೊತ್ತೈತಿ ಇಲ್ಲಿ 3 ಮಂದಿಗೆ. ಏನು ನೀನು ಯಾಕಡ್ರೆ ಮಾತಾಡುವನ ಇರ್ಲಿ. ಅದಕ್ಕ ತಮ್ಮ ಕೃಷ್ಣ ಸೀರೆ ಕೊಟ್ಟನ ಹೇಳತ್ತಾರ. ಚೆನ್ನಾಗಿ ವಿಷಯ ಬಿಡುಗಡೆ ಮಾಡಿ ತಗೊಂಡು ಮಾತಾಡ ಅಂದ್ರ ಮಾತಾಡ್ತಾನ. ಮನಸ್ಸು ಮಾತಾಡ್ಲಾರ್ದ ಕಡೆ ಯಾಕ ಇಲ್ಲ ಹಂಗ ಮಾತಾಡುದಿಲ್ಲ. ಯಾವ ನಮ್ಮ ರತಿದೇವಿ ಗಂಡ ಯಾರು? ಮನ್ಮತ. ಹೌದಲ್ಲ? ಅಂತವ ಆ ರತಿದೇವಿ ಜೊಲ್ಲ ನೆಕ್ಕಿ ದೊಡ್ಡವ ಆಗ್ಯಾನ. ಹೌದು. ಮತ್ತ ಹೆಂಡತಿ ಜೋಲನಾಗ ಇವ್ಯಾಂಗ ದೊಡ್ಡವಾಗ್ತಾನ್ರಿ? ಹೆಂಡತಿ ಜೋಲ ನೆಕ್ಕೆ ದೊಡ್ಡವಾಗ್ಯಾನ. ಇವ್ರು 3 ಮಂದಿ ನಡಿಲಿ. ಇಲ್ಲಿ ಪಾರಿಜಾತ ಊರ ಐತಿ, ಕೇಳ್ಕೊ ಹೋಗಿ. ಜಾಹಿರತ ತನಿಯ ಪಟ್ಟಣ ಹೋಗಿ ಹಿಡಿ ಶ್ರೀದೇವಿಯ ಚರಣ, ಹೋಗಿ ಹಿಡಿ ಶ್ರೀದೇವಿಯ ಚರಣ. ಕಂದ ವಾಸುನ ಚಂದದ ಕೈಗ ಹೊರದಂಗ ಬಾಣ, ಬರಾರ ಹೊರದಂಗ ಬಾಣ, ಪರಾರ ಮಾಡಿ ಹೊರದಂಗ ಬಾಣ. ಗೀಯಾಗ ಗಾಗಿಯಾಗ ಕಂದ ವಾಸುನ ಚಂದದ ಕೈಗ ಹೊರದಂಗ ಬಾಣ, ಬರಾರ ಮಾರಿ ಹೊರದಂಗ ಬಾಣ. ಗೀಯಾಗ ಗಾಗಿಯಾಗ ಹೊಲದ ಮದ್ರಿಯವರು ಏನೇನು ಅಂದ್ರ ಕೃಷ್ಣ ಸೀರೆ ಕೊಟ್ಟನಂತ ದ್ರೌಪದಾಗ. ಅಂದ್ರ ಕೃಷ್ಣ ಬಾಳ ದೊಡ್ಡ ಮಂದಿ ನಿತ್ತ
ನಿತ್ತ ಮಂಡ್ಯಾಗ ಆ ಸೀರೆ ಸುದ್ದಿ ತೆಗೆದ ಕೊಡುವೆ ನಿನ್ನ ಕೈಯಾಗ ನಿನ್ನ ಕೈಯಾಗ ಏ ಕೃಷ್ಣ ಸೀರೆ ಕೊಡಬೇಕಾದ್ರ ಹಂಗ ಏನ ಕೊಟ್ಟೆ ಇಲ್ಲ ಮೊದಲ ನಿಮ್ಮ ಅಪ್ಪಗ ಸೀರೆ ಕೊಟ್ಟಿವ ಕೇಳಪ್ಪ ಈಗ ಯಾವ ದುರ್ವಾಸರಿಸಿ ಜಳಕ ಮಾಡ್ತಿದ್ದ ನದಿಯ ದುರ್ವಾಸರಿಸಿ ಎದ್ದ ತಮ್ಮ ಜಳಕ ಮಾತ್ರ ಏವ ಜಳಕ ಮಾಡುತ್ತಾ ಕೂತಿದ್ದಪ್ಪ ನಡುವ ನೀರಾಗ ತನ್ನ ಗೆಳತ್ಯಾರನ ಕರ್ಕೊಂಡ ದ್ರೌಪದ ಆವಾಗ ನದಿ ಸ್ನಾನಕ್ಕೆ ಹೋಗಬೇಕಂತ ನಡೆದಳು ನದಿಯ ದಂಡ್ಯಾಗ ನದಿಯ ದಂಡ್ಯಾಗ ತೋರ ನಿತ್ತ ದ್ರೌಪದ ತಮ್ಮ ದುರ್ವಾಸ ಋಷಿಗೆ ಏನಂತ್ರವ ದೊಡ್ಡ ಋಷಿ ಮುನಿಗಳ ಕೂತಾರಂದ್ರ ನೀರಿನ ನಿಮ್ಮ ಅಣ್ಣ ಬಂದನು ರೊಕ್ಕ ಕೊಡ್ಲಾಕ ಗುಪ್ತ ಕಾಣಿಕೆಯಾಗಿ ಅಣ್ಣ 101 ಕೊಟ್ಟ ಹೌದು ಹುಲಿ ಆ ಅಣ್ಣಗ ತುಂಬಾ ಆಭಾರಿ ಆಗುವೆ ನಿತ್ತ ಮಂಡ್ಯಾಗ ಸದಾ ಲಕ್ಷ್ಮೀ ವಾಸ ಇರ್ಲಿ ತಮ್ಮ ಅವರ ಮನೆಯೊಳಗ ದೊಡ್ಡ ಋಷಿ ಮುನಿಗಳ ನೋಡ್ತಾಳಪ್ಪ ನೀರಿನ ಒಳಗ ಆಗ ನೀರಿನ ಒಳಗ ಗುರುಗಳು ಕೊಟ್ಟಾರಂದ್ರ ಹೌಸ ಆಗಿ ₹1 ನಿಮ್ಮ ಯೂಟ್ಯೂಬ್ ಐತಿ ಹೌದು ಹೌದ್ರಿ ಒಟ್ಟ ನಮ್ಮ ಕಡೆ ಕೈ ಮಾಡಿ ಮಾಡಿ ತುಂಬಾ ಆಭಾರಿ ಏನಂಟ್ಲಿ ಹೌದ್ರಿ ಹೋಗ್ಲಿ ₹100 ಗಜಿಗೆ ಅಲ್ಲತ್ತೇನ ಅವನಿಗೆ ಏನೋ ಅವನು ಖುಷಿಲಿಂದ ಕೊಡ್ತಾನ ಕೊಡ್ಲಾಕತ್ತೇನ ಇರ್ಲಿ ಹೌದು ಅದಕ್ಕ ತಮ್ಮ ಏನಾಯ್ತ್ರಿ ಯಾವ ದುರ್ವಾಸ ಋಷಿಗಳ ನೀರಿನ ಒಳಗ ಸೋಮ್ಕೊಂಡ್ರು ಏನಾತ ಏನ ಸೋಮ್ಕೊಂಡ್ರ ಗಪ್ಪ ಬಾಬಾ ಇರ್ಲಿ ಅದ ಆನಂದ ತಪ್ಪ ಅಲ್ಲದ ಯಾರು ಆ ತಪ್ಪ ಆನಂದ ಅಲ್ಲ ಯಾರ್ದೇವ ಅವನು ಒಳಗೊಬ್ಬ ಹೊಕ್ಕನ್ಲ ಕಾವು ಮಾಡ್ಲಕತ್ತ ಅವೆಲ್ಲ ಚಲೋ ಮನುಷ್ಯ ಕರೆ ಅವ ಎಲ್ಲ ಚಲೋ ಅದಾನ ಅವ್ನು ಒಳಗೊಬ್ಬ ಅದಾನಲ್ಲ ಹೌದ್ ಹೌದ್ರಿ ಅದ ದಾರು ಚೀಸ್ ಹಂಗಾರ ಅದ ಹಂಗೈತ್ರಲ್ಲ ಟೇಬಲ್ ಮ್ಯಾಗ ಇದ್ದಾಗ ಹೇಳ್ತತಿ ಅತ್ತ ದಾರು ಏನಂತ ನನ್ನ ನೀ ತಗೋ ನನ್ನ ಮೊದಲು ನನ್ನ ಮೊದಲು ನೀ ತಗೋ ನಿನ್ನ ತಗೋಬಾರ್ದ ನಾ ತಗೋನಿ ಅಂದ್ರ ಏನಾಗ್ತೈತಿ ಮಾಶಾಳ ಕಮಿಟಿ ಅವ್ರ ಕೈಯಾಗ ಬೆತ್ತ ಕೊಟ್ಟ ಬೆನ್ನಾಗ ಬೆತ್ತ ಆಡಿಸಿ ಊರು ಹೊರಗೆ ಹಾಕುತಕ್ಕ ನಿನ್ನ ಬಿಡಂಗಿಲ್ಲ ಹತ್ತದ ದಾರು ಹೌದೌದು ಅದಕ್ಕೆ ಹಂಗೇನ್ ಮಾಡಬೇಡಿ ಹಂಗಾರ ಹಾ ಹೌದೌದು ಕಲಾಪಣ ಕೂತಾನ ಕಮಿಟಿ ಮನುಷ್ಯ ಏನರಿಗಪ್ಪ ಕುಂಡ್ರು ನನ್ನ ಕೂಸ ಕುಂಡ್ರು ಕಾಕ ನಿಮ್ ಮನ್ಯಾಗ ಹಿಂಗ ವಾಡಿ ವಟ ಮಾಡಂಗ್ಲಿ ನಿಮ್ಮನ್ನ ಹೊರಗೆ ಹಾಕಿರ್ತಾರ ಕಿಲಿ ಬಂದ್ ನಮ್ ಸುತ್ತ ಹತ್ತೀರಿ ಅದಕ್ಕ ಏನಾಯ್ತು ತಂಗಿ ಯಾವ ದುರ್ವಾಸ ಋಷಿಗಳು ಎಲ್ಲಿ ಕೂತಿದ್ರವ ನದಿ ನೀರಿನೊಳಗ ಸ್ನಾನಕ್ಕ ಕೂತಾಗ ಹೌದು ಏನಾತಮ್ಮ ಏನಾದ್ರಿ ಒಂದ್ ದಗದಾತು ಹೇಳ್ರಿ ಏನಾತಪ್ಪ ಅಂತಂದ್ರ ಏನಾದ್ರಿ ಒಂದ್ ಎಲ್ಲ ಕೊಟ್ಟ ಹೋಗಿ ಬಿಡ್ತಮ್ಮ ಕಾಣಿಕೆಯಾಗಿ ₹101 ಕೊಟ್ಟಾರ ನಾನಾ ವಿಚಾರ ₹101 ಕೊಟ್ಟಾರ ವಾಯರ್ ಗಚ್ಚಿಡ್ರಿ ಯೂಟ್ಯೂಬ್ ಹರಿತಾವ್ ವೈರ್ ಚಂದ ಇಟ್ಕೊಡ್ರಿ ನೀವು ಇವ್ರೆಲ್ಲ ಕಿತ್ಕೊಂಡು ಹೆಗಲ ಮೇಲೆ ಇಟ್ಕೊಂಡು ಹೋಗ್ಯಾರ ಮತ್ತೆ ನೀವು ಜಾಕಿ ನಿಮ್ಮ ಎಲ್ಲ ಸ್ಟ್ಯಾಂಡ್ ಇರ್ಲಿ ಅವಂಗ ಒಂಥರ ಹೌಸಿ ಆಗ್ಯದ ಕೊಡಾಕತ್ತೇನೆ ಇರ್ಲಿ ಬಂದಾನ ಹೇಳ್ರಿ ಪಾಪ ₹101 ಕೊಟ್ಟಾರ ಮತ್ತ ಗುಪ್ತ ಕಾಣಿಕೆಯಾಗಿ ಅವ್ರಿಗೆ ಮತ್ತೆ ಇಲ್ಲಿ ಕೂಡಿರುವಂತ ದೈವದವ್ರಿಗೆ ನಾವು ಮತ್ತ ನಮ್ ಯೂಟ್ಯೂಬ್ದವ್ರು ಕೂಡಿ ತುಂಬಾ ಆಭಾರಿ ಆಗಿರ್ತೀವಿ ಅದಕ್ಕೆ ಈಗೇನಾತು ಮತ್ರಿ ಯಾವ ದುರ್ವಾಸ ಋಷಿ ನದಿ ಸ್ನಾನ ಮಾಡುವಾಗ ಹೌದು ಒಂದ್ ದಗದಾಗಿತ್ತು ತಮ್ಮ ಏನಾಗಿತ್ತವ ದುರ್ವಾಸ ಋಷಿಗಳ ಕೈಪ ಹರ್ಕೊಂಡು ಹೋಗಿತ್ತು ಒಳಗ ನೀರಾಗ ಹೌದು ಜಳಕ ಮಾಡುವತ್ತೆ ಹರ್ಕೊಂಡು ಹೋಗ್ಯದ್ರಿ
ಎಲ್ಲ ದಿಗಂಬರಿಯಾಗಿ ಕೂತಿದ್ದ ತಾಯಿ ಗರ್ಭದೊಳಗಿಂದ ಹೆಂಗ ಬಂದಾಗ ಕೂಸ್ ಇರ್ತದಲ್ಲ ಹೌದು. ಹಂಗ ನಿಚ್ಚ ದಿಗಂಬರಾಗಿ ನೀರಿನ ಒಳಗ್ ಕೂತಿದ್ದ ಅದೇ ಟೈಮ್ ಒಳಗ ಒಂದ್ ಅಗದಾತು. ಏನಾತವ? ದ್ರೌಪದ ತನ್ನ ಗೆಳತಿಯರನ್ನ ಕರ್ಕೊಂಡ ಹೌದು. ನದಿ ಸ್ನಾನಕ್ಕೆ ಹೋಗಬೇಕಂತೇಳಿ ತನ್ನ ಗೆಳತಿಯರನ್ನ ಕರ್ಕೊಂಡ ಅದೇ ನದಿ ದಂಡ್ಯಾಗ ಹೋಗಿ ಅದು ಆದಾಗ ಹೌದು. ದೂರ ನಿಂತ ನೋಡ್ತಾಳ ದುರ್ವಾಸ ಋಷಿಗಳನ್ನ. ಹೆಂಗ್ರಿ? ಇಂತ ದೊಡ್ಡ ಋಷಿ ಮುನಿಗಳು ಕೂತಾರ ನೀರಿನೊಳಗ ಅಂದ್ರೆ ಹೌದು. ಅವ್ರ ಜಳಕ ಮಾಡಿ ಹೊರಗ ಬಂದ ಮ್ಯಾಲ ಹೋಗುನು ಆಮ್ಯಾಲ ಹೋಗುನು ನದಿ ಸ್ನಾನಕ್ಕತ್ ಹೇಳಿ ದೂರ ನಿತ್ತ ಬಿಟ್ಟಳು. ಹೌದು. ಒಳಗಂತೂ ಇವ್ ದುರ್ವಾಸ ಋಷಿ ಎದ್ದು ಬರೋ ಪಾಳೆ ಇದ್ದಿದ್ದಿಲ್ಲ. ಹೌದು, ಬರೋ ಪರಿಸ್ಥಿತಿ ಏನಿಲ್ಲ. ಕೂತು 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 ಎಷ್ಟೋ ತಕ ಕುಂಡ್ರತಾನ ಒಳಗ ನೀರಾಗ. ಅವನು ಎಲ್ಲಾ ಕುಂಡ್ರವನ ಕರೆ ಅವನೊಂದ್ ತೆಗದ್ ಬೇರೆ ಆಗಿತ್ರಿ. ಹೆಂಗಾಗಿತ್ರಿ? ಹೊಳ್ಯಾಗ ಮೀನು ಬಾಳ ದಮ್ಮಿದ್ದು ಒಳಗ ಕುಂಡ್ರ ಗುಡುವಲ್ಲಾಗಿದ್ದು. ಎಲ್ಲಿ ಬೇಕಲ್ಲಿ ಕಡಿಯವಲ್ಲ ಅವು. ಒಳಗ ತಾಪ ಹೆಚ್ಚಾಗಿ ಅವಾಗ ಹೇಳ್ತಾನ ದ್ರೌಪದ. ಏನಂತ ಹೇಳ್ತಾನ ಅವಾಗ? ಇನ್ನು ಬಾಳ ತಕ ಕುಂಡ್ರ ನನಗ ಕುಂಡ್ರದು ಆಗಂಗಿಲ್ಲ. ಹೌದು. ಒಳಗ ಕುಂಡ್ರತೀಯ ಮೀನ ಬೆನ ಹತ್ಯಾವ ನನಗ ಎದ್ದು ಬರ್ತೀಯ ಪರಿಸ್ಥಿತಿ ಕೈ ಹೊರ್ಕೊಂಡು ಹೋಗೈತಿ. ಹೆಂಗ ಮಾಡ್ಲಿ ತಾಯಿ? ಮ್ಯಾಲ ಎದ್ದು ಬಂದ್ರ ಮಾನ ಹೋಗ್ತತಿ. ಹಂಗ ಮಾಡ್ಲಿ ತಾಯಿ ನಾನು ಅಂತಾರ ಅಂದಾಗ ಅವಾಗ ದ್ರೌಪದ ಅಂದ್ಲು, ಏನ್ ಮಾಡ್ತಾವ ತಾಯಿ? ಅಯ್ಯೋ ಗುರುಗಳ ನಿಮ್ಮ ಕೈ ಹೊರ್ಕೊಂಡು ಹೋಗಿ ಇಟ್ಟು ಗೊತ್ತಾಗೈತೆ ಅಂತೇಳಿ ತಿಳ್ಕೊಂಡ ತಾ ಹುಟ್ಟಿರುವಂತ ಸೀರೆ ಹರದ ಬರೀ ಒಂದು ಚೋಟಿ ಸೀರೆ ಹರದ ನೀರಿನ ಒಳಗೆ ಹೋಗದ ಹೇಳ್ತಾಳ, ತಗೋರಿ ಗುರುಗಳ ಇದನ್ನ ಕೈಪ ಮಾಡಿ ಕಟ್ಟಿಕೊಂಡು ಬರ್ರಿ ಹೊರಗೆ ಬರ್ರಿ. ಕೈಪ ಮಾಡಿ ಕಟ್ಟಿಕೊಂಡ ಬರ್ರಿ ಅಂದಾಗ ಅವಾಗ ದುರ್ವಾಸ ಋಷಿ ಅಂದ, ನನ್ನ ಮಾನ ಹೋಗುವಾಗ ಕೈಪ ಮಾಡಿ ಕಟ್ಟಿಕೊಂಡು ಬಂದ ಮಾತು ಹೇಳ್ತಾನ. ಏನಂತವ? ತನ್ನ ಹಸ್ತವನ್ನ ಓದ ದ್ರೌಪದನ ಮಸ್ತಕದ ಮ್ಯಾಲಿಟ್ಟು ನನ್ನ ಮಾನ ಹೋಗುವಾಗ ನೀ ಕೈದಿದಿ ಒಂದು ಚೋಟ್ ಅರ್ಬಿ ಕೊಟ್ಟು ನನ್ನ ಮಾನ ನೀ ಕಾಯ್ದಿ ಅಂದ್ರ. ಹೌದು. ದ್ರೌಪದ ಹೇಳ್ರಿ, ನಿನ್ನ ಮಾನ ಹೋಗುವಾಗ ಇದೇ ಒಂದು ಚೋಟಿ ಸೀರಿ ಹೋಗಿ ಒಂದು ಕೋಟಿ ಆಗಿಲ್ಲ ತಿಳಿಕೆಸಿನ ಆಶೀರ್ವಾದ ಮಾಡಿಬಿಟ್ಟ ದುರ್ವಾಸ ಋಷಿ. ಕೋಟಿ ಆಗಲಿ.